ಎಲ್ಲರಿಗೂ ನಮಸ್ಕಾರ. ದಿಲೂಸ್ ಮಮ್ಮ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ಬೆಳಿಗ್ಗೆಯಿಂದ ಏನೂ ಕೆಲಸ ಇಲ್ಲ. ಸೊ ಅದಕ್ಕೋಸ್ಕರ ಮೇಲಿನ ವಾರ್ಡ್ರೋಬ್ ಕ್ಲೀನ್ ಮಾಡಿರೋ ವಿಡಿಯೋ ಹಾಕಿದ್ದೀನಿ. ಹೋಗಿ ಚೆಕ್ಔಟ್ ಮಾಡಿ ಹೇಗೆ ಕ್ಲೀನ್ ಮಾಡಿ ಹೇಗೆ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನು. ಸೊ ಅದಕ್ಕೆ ಬೆಳಿಗ್ಗೆಯಿಂದ ಕೆಲಸ ಇಲ್ಲ ಅಂತಂದ್ಬಿಟ್ಟು ಇವಾಗ ಕೆಳಗಡೆ ಇರೋ ವಾರ್ಡ್ರೋಬ್ನು ಎಲ್ಲ ನನ್ನ ಬಟ್ಟೆ ನನ್ನ ಪಾಪು ಬಟ್ಟೆ ಎಲ್ಲನೂ ಎತ್ಬಿಟ್ಟು ಕ್ಲೀನ್ ಮಾಡಿದ್ದಾಯಿತು. ಸೊ ಬೆಳಿಗ್ಗೆಯಿಂದ ಏನೂ ಕೆಲಸ ಇರಲಿಲ್ಲ ಅಂತ ಆ ಕೆಲಸ ಮಾಡಿದೆ. ಸೊ ಏನು ಮಾಡೋದು, ಬೆಳಗ್ಗೆ ಟಿಫನ್ ಕೂಡ ಏನೂ ಮಾಡಿರಲಿಲ್ಲ, ಆಚೆಯಿಂದ ತೊಗೊಂಡು ಬಂದಿದ್ದರು. ಸೊ ತಿನ್ಕೊಂಡ್ವಿ. ಎಲ್ಲರೂ ಒಂದೊಂದು ಕಡೆ ಹೋಗಿದ್ದಾರೆ. ನನ್ನ ಹಸ್ಬೆಂಡು ಕೂಡ ಇಲ್ಲ, ಆಚೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, ಲೈಕ್ ಆಚೆಗಡೆ ಗಾರ್ಡನಲ್ಲಿ ತುಂಬ ಚೆನ್ನಾಗಿರೋ ಹೂವುಗಳು, ಗಿಡಗಳು ಮತ್ತು ಎಲ್ಲ ಬಂದಿದೆ. ಸ್ವಲ್ಪ ದಂಟಿನ ಸೊಪ್ಪು ಕೂಡ ಬಂದಿದೆ. ಸಾರು ಮಾಡೋಣ ಅಂತ ಒಂದ್ಸತಿ ಆಲ್ರೆಡಿ ಕಿತ್ಕೊಂಡು ಸಾರು ಮಾಡಿದ್ದಾಗಿದೆ. ಇವಾಗ ಇನ್ನೊಂದು ಸತಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಡೆನೂ ದಂಟಿನ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ನಿಮಗೂ ಕೂಡ ತೋರಿಸೋಣ ಹೇಗಿದೆ ನಮ್ಮ ಗಾರ್ಡನ್ನು, ಏನೇನು ಗಿಡ ಹಾಕಿದ್ದೀವಿ ಮತ್ತು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮಗೂ ಸಹ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಲೈಕ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿರೋ ವೆಜಿಟೇಬಲ್ಸ್ ಕೂಡ ಇದೆ. ಸೊ ನಾನು ಏನು ತಿನ್ನೋದು ಅಂತ ಯೋಚನೆ ಮಾಡಿಕೊಂಡು ಅದನ್ನು ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ಕೊಳ್ಳೋಣ ಅಂತ ಹೋದೆ. ನನ್ನ ಮಗ ಅಂತೂ ಹತ್ತು ಆಚೆ ಹೋಗೋಣ ಬಾ ಅಂತ ಅಂದ್ಕೊಂಡು ಅಳ್ತಾ ಇದ್ದ. ಸೊ ಹಾಗಾಗಿ ನಿಮಗೂ ಹೆಂಗೂ ಆಚೆಯಲ್ಲಿ ಗಾರ್ಡನಲ್ಲಿ ಕುತ್ಕೊತೀನಿ, ಹೇಗೆ ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ. ಸೊ ಬನ್ನಿ. ಸೊ ಇದು ಅವರೆಕಾಯಿ ಗಿಡ ಹಾಕಿರೋದು. ಇದು ಇಷ್ಟುದ್ದ ಬಂದಿದೆ ಅವರೆಕಾಯಿ. ಸೊ ಇದೆಲ್ಲ ಬಂದ್ಬಿಟ್ಟು ಶೋ ಗಿಡಗಳು, ಲೈಕ್ ಸುಮ್ಮನೆ ಏನೋ ರ್ಯಾಂಡಮ್ಮಾಗಿ ಹಾಕಿರೋದು. ಇದು ಬಂದು ಕೃಷ್ಣ ತುಳಸಿ ಅಂತ. ಸ್ಮೆಲ್ ಮಾತ್ರ ಸೂಪರಾಗಿರುತ್ತೆ ಈ ಹೂವಿನ ಸ್ಮೆಲ್ಲು. ಆ ಕಡೆ ಈ ಕಡೆ ಎಲ್ಲ ನೋಡಿ, ಇಲ್ಲಿ ದಂಟು ಸೊಪ್ಪು ಕೂಡ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಡೆನೂ ಇಷ್ಟಿಷ್ಟುದ್ದ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಇದು ದಂಟು ಸೊಪ್ಪು. ಸೊ ಇವತ್ತು ಅಥವಾ ನಾಳೆ ಕಿತ್ಕೊಂಡು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ರಾತ್ರಿ ಅಷ್ಟೊತ್ತಿಗೆ ಬಂದರೆ ದಂಟು ಸೊಪ್ಪು ಕಿತ್ಕೊಂಡು ಸಾರು ಮಾಡ್ತೀನಿ, ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆಗೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ರುದ್ರಾಕ್ಷಿ ಹೂವು ಇವಾಗ ಹಾಕಿರೋದು. ಒಂದು ಸತಿ ಹಾಕಿದ್ವಿ ಆಲ್ರೆಡಿ. ಫುಲ್ಲು ಆ ಸ್ಪೇಸ್ ಇದೆಯಲ್ವ, ಆ ಸ್ಪೇಸ್ ಫುಲ್ಲು ಹಾಕಿದ್ವಿ. ಸಕ್ಕತ್ತಾಗಿ ಬರ್ತಾಯಿತ್ತು. ಏನಿಲ್ಲ ಅಂತಂದರೂ 1 ಮೊಳ ಆಗೋಷ್ಟು ಹೂವು ಬರ್ತಾಯಿತ್ತು. ಸೊ ಎಲ್ಲ ಸಮ್ಮರಲ್ಲಿ ಹಾಳಾಯಿತು, ಮತ್ತೆ ಹಾಕಿದ್ದೀವಿ ಇದನ್ನು. ಸೊ ನೋಡಿ ಇವಾಗ ಒಂದು ಸ್ವಲ್ಪ ಅಲ್ಲಲ್ಲಿ ನೋಡಿ, ಇಲ್ಲೂ ಒಂದು ಕಡೆ ಇದೆ. ಇದು ತುಂಬ ಕಡೆ ಹರಡಿದೆ. ಇದರಲ್ಲಿ ಇನ್ನೂ ಹೂವು ಬಂದಿಲ್ಲ. ಸೊ ಸೊ ನೋಡಿ ಇಲ್ಲೂ ಇದೆ ಅದೇ ಥರ ಹೂವು, ಅದೇ ಹೂವದ ಗಿಡ ಇದನ್ನು. ಸೊ ಈ ಹೂವಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ತುಂಬ ದಿವಸದಿಂದ ಯೋಚನೆ ಮಾಡ್ತಾಯಿದ್ದೀನಿ, ಇದಕ್ಕೇನೋ ಅಂತಾರೆ. ಏನಂತಾರೆ ಈ ಹೂವನ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಎಷ್ಟು ಬೇಗ ಬಂತು ಈ ಹೂವದ ಗಿಡ ಅಂತಂದರೆ, ನಾನು ಇರಲಿಲ್ಲ ಊರಲ್ಲಿ. 20 ಡೇಸ್ ಅಮ್ಮ ಮನೆಗೆ ಹೋಗಿದ್ದೆ. ಅವಾಗೇನೋ ಹಾಕಿರೋದು ನಮ್ಮ ಅತ್ತೆ ಈ ಗಿಡನ. ಎಷ್ಟು ಬೇಗ ಬಂದು ಹೂವು ಬಿಟ್ಟಿದೆ ಅಂತಂದರೆ ಸಖತ್ತಾಗಿ ಬಂದಿದೆ ಈ ಗಿಡ. ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗೆ ಇಲ್ಲಿ ಕೃಷ್ಣ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಶೋ ಗಿಡಗಳು. ಇದೆಲ್ಲ ಸುಮ್ಮನೆ ಹಾಗೆ ಇಟ್ಟಿರೋದು ಶೋ ಗಿಡಗಳು. ಇಲ್ಲೊಂದು ತುಳಸಿ ಇದೆ, ಮತ್ತು ಇಲ್ಲೊಂದು ತುಳಸಿ ಇದೆ. ಕೃಷ್ಣನಿಗೆ ತುಳಸಿ ಇಷ್ಟ ಅಂತಂದ್ಬಿಟ್ಟು ಜಾಸ್ತಿ ತುಳಸಿ ಇದೆ. ಹಾಗೆ ರ್ಯಾಂಡಮ್ಮಾಗಿ ಎಲ್ಲ ಕಡೆ ಬಂದಿದೆ ತುಳಸಿ. ಅದು ಯಾವಾಗ ಸೀಡು ಈ ವಿಂಟರ್ ಸೀಸನಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇಲ್ಲೊಂದು ಕೃಷ್ಣ ತುಳಸಿ ಇದೆ, ನೋಡಿ ಇಲ್ಲೊಂದು ತುಳಸಿ ಇದೆ. ಇದೆಲ್ಲ ಬಂದ್ಬಿಟ್ಟು ಶೋ ಗಿಡಗಳು. ಇದರಲ್ಲೂ ಹೂವು ಬರುತ್ತೆ ನೋಡಿ, ಅಲ್ಲಿ ಬಂದಿದೆ ಹೂವು. ಸೊ ಆ ಥರ ಬರುತ್ತೆ ಹೂವು ಇದರಲ್ಲೆಲ್ಲ. ಸೊ ಅದಕ್ಕೋಸ್ಕರನೇ ನಾವು ಈ ಥರ ರೌಂಡ್ ಮಾಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಕಡೆನೂ ಇದೆ. ಇದು ಒಂಥರ ಶೋ ಹೂವು, ಇದು ಶೋ ಗಿಡ. ಇದು ಬಂದ್ಬಿಟ್ಟು ವೆಲ್ವೆಟ್ ಫ್ಲವರಿಂದು ಹೂವು ಇದು. ಸೊ ನೋಡಿ ಇವಾಗ ಅದು ಬರ್ತಾ ಇದೆ ಚಿಗುರು. ಇವಾಗ ಇದು ಚಿಗುರು ಬರ್ತಾ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ.
ನನಗೆ ಈ ಗಿಡ ಅಂದರೆ ತುಂಬ ಇಷ್ಟ, ನನಗೆ ಒಂಥರ. ಸೊ ಹಾಗಾಗಿ ತುಂಬ ಕಡೆ ಹಾಕಿದ್ದಿದ್ದು. ಇಲ್ಲೊಂದು ಕಡೆ ಬಂದಿದೆ, ಇಲ್ಲೊಂದು ಕಡೆ ಬಂದಿದೆ ನೋಡಿ. ಇದು ಸೇಮ್ ಹೂವನೇ, ವೆಲ್ವೆಟ್ ಫ್ಲವರ್ ಇದು. ಸೊ ಹೀಗೆ ಮಾಡಿಬಿಟ್ಟು ಈ ಥರ ರೌಂಡ್ ಮಾಡಿಬಿಟ್ಟು ಬಿಟ್ಟಿದ್ದು ನಾನು. ನಮ್ಮತ್ತೆ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲ, ಶೋ ಗಿಡ ಹಾಕಿದ್ರೆ ಈ ವಿಂಟರ್ ಸೀಸನಲ್ಲಿ ಎಲ್ಲ ಎದ್ದೊಳುತ್ತೆ ಅಂತಂದ್ಬಿಟ್ಟು ಹಾಕಿದ್ದು ನೋಡಿ. ಇಲ್ಲೂ ದಂಟು ಸೊಪ್ಪಿದೆ, ಮತ್ತು ಇಲ್ಲಿ ನೋಡಿ ದಂಟು ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಬಂದು ರುದ್ರಾಕ್ಷಿ ಗಿಡ, ಇದೂ ರುದ್ರಾಕ್ಷಿ ಗಿಡ. ಇದೆಲ್ಲ ಆಲೂಗಡ್ಡೆ ಗಿಡ ಇದೆಲ್ಲ. ಸೊ ಇದೆಲ್ಲ ಆಲೂಗಡ್ಡೆ ಗಿಡ. ಸೊ ಇದು ಬಂದು ಬಿಲ್ಪತ್ರೆ ಗಿಡ, ಬಿಲ್ಪತ್ರೆ ಅಂತೀನಿ, ಇದಕ್ಕೇನೋ ಹೇಳ್ತಾರಲ್ವ, ಹೆಸರುಗಳೇ ಮರ್ತೋಗ್ಬಿಡುತ್ತೆ ಆ ಗಿಡ ಇದು. ಇದೆಲ್ಲ ಆಲೂಗಡ್ಡೆ ಗಿಡ, ಆಲೂಗಡ್ಡೆ, ಮೆಣಸಿನ್ಕಾಯಿ. ಮತ್ತು ಇಲ್ಲಿ ನೋಡಿ ಇದು ಅರ್ಶಿನದ ಗಿಡ. ಇದು ಅರ್ಶಿನದ ಗಿಡ ಅನಿಸುತ್ತೆ, ಲೈಕ್ ಅದೇ ಥರ ಇದೆ ಎಲೆ, ಸರಿಯಾಗಿ ಅಷ್ಟು ಗೊತ್ತಿಲ್ಲ. ಅರ್ಶಿನದ ಗಿಡ ಅಂತ ಅನಿಸುತ್ತೆ ಇದು. ಮತ್ತು ಇದೆಲ್ಲ ಮೆಣಸಿನ್ಕಾಯಿ ಕೂಡ ಬಂದಿತ್ತು ನೋಡಿ. ಇಲ್ಲೊಂದಿದೆ ದಂಟು ಸೊಪ್ಪು. ಇದು ರುದ್ರಾಕ್ಷಿ ಗಿಡ. ಇದೆಲ್ಲ ರುದ್ರಾಕ್ಷಿ ಗಿಡ ಅಂತೂ ತುಂಬ ಕಡೆ ಸ್ಪ್ರೆಡ್ ಆಗಿದೆ ನೋಡಿ. ಇಲ್ಲಿ ಮೆಣಸಿನ್ಕಾಯಿ ಗಿಡ. ಇದು ಮೆಣಸಿನ್ಕಾಯಿ ಬಂದಿತ್ತು ಮೊನ್ನೆ, ಒಂದು ಹೂವು ಎಲ್ಲ ಬಿಟ್ಟಿದೆ. ಇದು ನೆಕ್ಸ್ಟ್ ಬರುತ್ತೆ. ಇದು ಮೆಣಸಿನ್ಕಾಯಿ ಗಿಡ ಎರಡೇನೋ ಬಿಟ್ಟಿತ್ತು. ಹಸಿ ಮೆಣಸಿನ್ಕಾಯಿ ಇರಲಿಲ್ಲ ಮನೇಲಿ ಅಂತಂದ್ಬಿಟ್ಟು ಕಿತ್ಕೊಂಡು ಹಾಕಿದೆ ನೋಡಿ. ಇದೆಲ್ಲ ಶೋ ಗಿಡ, ಇದು ನೋಡಿ. ಇದು ಬಂದು ಕೃಷ್ಣ ತುಳಸಿ. ಅಲ್ಲಿರೋದು ನಿಂಬೆಹಣ್ಣಿನ ಗಿಡ, ಬಟ್ ಅದರಲ್ಲಿ ಯಾಕೋ ಅದು ನೆಟ್ಟದು ಬೆಳೀತಾನೇ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಎಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀವಿ, ಆದರೂ ಅದನ್ನು ಬೆಳೀತಾ ಇಲ್ಲ, ಗೊತ್ತಿಲ್ಲ ಏನಾಗಿದೆ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಅಲೋವೆರಾ ಗಿಡ ಇದೆ ನೋಡಿ. ಅಲೋವೆರಾ ಗಿಡ ಇದೆ. ಇದು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಹಾಂ ಆಯ್ತಮ್ಮ. ಇದು ಬಂದುಬಿಟ್ಟು ಇದು ಹೂವಕ್ಕೆಲ್ಲ ಕಟ್ಟೋಕೆ ಹಾಕ್ತಾರಲ್ವ, ಆ ಥರ ಗಿಡ. ಈ ಗಿಡನೂ ನಂಗೆ ತುಂಬ ಇಷ್ಟ. ನಾನು ಮದುವೆ ಹೊಸದ್ರಲ್ಲಿ ಸಕ್ಕತ್ತಾಗಿ ಬೆಳೆಸಿದ್ರು ನಮ್ಮ ಅತ್ತೆ. ಒಂದು ಫುಲ್ ದೊಡ್ಡದಾಗಿ ಬೆಳೆಸಿದ್ರು, ಬಟ್ ಅದಾದಮೇಲೆ ಯಾಕೋ ಬರಲೇ ಇಲ್ಲ ನೋಡಿ. ಇಲ್ಲೊಂದಿದೆ ಪಾಟಲ್ಲಿ ಹಾಕಿ ಸಾಕಾಯಿತು. ಸೊ ಈ ಸತಿ ನೋಡಬೇಕು ಬರುತ್ತಾ ಇಲ್ವಾ ಅಂತ. ಸೊ ಇಲ್ಲೂ ಇದೆ ಅಲೋವೆರಾ ನೋಡಿ. ಇದರಲ್ಲಿ ಟೊಮೆಟೊ ಬಂದಿತ್ತು, ಟೊಮೆಟೊ ಗಿಡ. ಇದು ಟೊಮೆಟೊ ಬಂದಿತ್ತು, ನನ್ನ ಮಗ ಕಿತ್ಬಿಟ್ಟ. ಒಂದು ಕಿತ್ಕೊಂಡಿದ್ದ, ಇನ್ನೂ ಒಂದು ಹಾಗೆ ಇತ್ತು, ಬಟ್ ಏನಾಯಿತು ಅಂತ ಗೊತ್ತಿಲ್ಲ. ಆವಾಗಲೇ ನೋಡಿದೆ, ಇನ್ನೊಂದು ಸಿಗಲೇ ಇಲ್ಲ, ಏನಾಯಿತು ಅಂತ ಗೊತ್ತಿಲ್ಲ. ಈ ಗಿಡ ಬಂದ್ಬಿಟ್ಟು ಸೀಬೆಕಾಯಿ ಗಿಡ. ಮರದ ತುಂಬ ಸೀಬೆಕಾಯಿ ಏನೋ ಇದೆ, ಬಟ್ ಯಾಕೋ ಈ ಸತಿ ಹುಳ ಬಂದ್ಬಿಟ್ಟಿದೆ ಸೀಬೆಕಾಯಿ ಗಿಡಗಳಲ್ಲಿ, ಗೊತ್ತಿಲ್ಲ. ನಾವಂತೂ ತಿನ್ನೋದೇ ಇಲ್ಲ. ಸೊ ಇಲ್ಲಿ ನೋಡಿ. ಸೊ ಇದು ಒಂದು ಶೋ ಗಿಡ. ಇದು ಕೃಷ್ಣ ತುಳಸಿ ಅಂತ. ಸೊ ಸುಮಾರು ಕಡೆ ದಂಟು ಸೊಪ್ಪು ನೋಡಿ. ದಂಟು ಸೊಪ್ಪು ಇಲ್ಲಿ ಬಿಟ್ಟಿದೆ. ಒನ್ ಟೈಮ್ ಸಾರಿಗಂತೂ ಪಕ್ಕ ಆಗುತ್ತೆ. ಇದಾದಮೇಲೆ ಇಲ್ಲಿ ಇದು ಬಂದ್ಬಿಟ್ಟು ಮೆಹಂದಿ ಗಿಡ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಕೋಬೇಕು ಅಂತ ಅಂದ್ಕೊತೀವಿ ಎಲ್ಲರೂ ರುಬ್ಬಿಟ್ಟು, ಬಟ್ ಆಗೋದೇ ಇಲ್ಲ, ಟೈಮೇ ಆಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಶೋ ಗಿಡ. ಆಲ್ರೆಡಿ ಫ್ಲವರ್ಸ್ ಬಿಟ್ಟಿದೆ, ಚೆನ್ನಾಗಿದೆ ಫ್ಲವರ್ಸು, ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂಥರ ಚೆನ್ನಾಗಿದೆ. ನನಗೆ ಈ ಥರ ಫ್ಲವರ್ಸ್ ತುಂಬ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇಲ್ಲೂ ಅಷ್ಟೇ, ಇದು ದಂಟು ಸೊಪ್ಪೇನೆ, ಒಳ್ಳೆ ಗಿಡ ಬೆಳ್ಕೊಂಡಂಗೆ ಬೆಳ್ಕೊಂಬಿಟ್ಟಿದೆ. ಇದನ್ನು ಕಿತ್ಕೊಳ್ಳೋಕ್ಕೇನು ಹೋಗೋದಿಲ್ಲ, ಯಾಕೆ ಅಂತಂದರೆ ಇದನ್ನು ಸೀಡ್ ಆಗಿಬಿಟ್ಟು ಹಾಗೆ ಮೊಳಕೆ ಲೈಕ್ ಇದು ಹೊಡ್ಕೊಂಡು ಅಲ್ಲೇ ಬಿದ್ದು ಎಲ್ಲ ಆಯಿತು ಅಂತಂದರೆ ಮತ್ತೆ ಅದಾಗದೇ ಬೆಳ್ಕೊತಾ ಇರುತ್ತೆ ಅಂತಂದ್ಬಿಟ್ಟು ಮತ್ತೆ ಹಂಗೆ ಬಿಟ್ಬಿಡೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟಿದ್ದೀವಿ ನೋಡಿ. ಇಲ್ಲಿ ಬಂದಿದೆ ರುದ್ರಾಕ್ಷಿ ಗಿಡ, ಹೂವು ಎಷ್ಟು ಚೆನ್ನಾಗಿದೆ. ತುಂಬ ಈ ಏರಿಯಾದಲ್ಲಂತೂ ತುಂಬ ಇತ್ತು. ಈ ಏರಿಯಾದಲ್ಲಿ, ಆ ಏರಿಯಾದಲ್ಲಿ, ಇಲ್ಲಿ ಎಲ್ಲ ಕಡೆ ಫುಲ್ಲು ಇತ್ತು. ಒಂದೊಂದೂವರೆ ಮೊಳ ಆಗೋಷ್ಟು ಸಿಗೋದು ಹೂವು. ಸೊ ಹೀಗೆ. ಮತ್ತು
ಈ ಒಂದು ಗಿಡ ಇದೆ. ಇಲ್ಲಿ ಇದು ಬಂದು ದಾಸವಾಳದ ಗಿಡ. ಸೊ ಇದು ಬಂದು ದಾಸವಾಳದ ಗಿಡ, ಎಲ್ಲೋ ಕಲರ್. ಚಿನಿ ನೋಡಿ, ದಾಸವಾಳದ ಗಿಡ ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲೋ ಕಲರ್ ದಾಸವಾಳ. ಇಲ್ಲೊಂದು ಅಲ್ಲೊಂದು. ಸೊ ಬಿಟ್ಟಿರೋದು ಆಲ್ರೆಡಿ ಒಂದು ಸತಿ ಬಿಟ್ಟಿರೋದನ್ನೇ ದೇವ್ರಿಗಿಟ್ಟಿರೋದು. ಈ ಹೂವನೇ ಈ ಕಲರೇ ಬರೋದು. ಸೊ ಇದೆಲ್ಲ ಬಂದ್ಬಿಟ್ಟು ಶೋ ಹೂವುಗಳು. ಇದು ಅಷ್ಟೇ, ಇದು ಅಷ್ಟೇ. ಅದೆಲ್ಲ ತುಳಸಿ. ತುಳಸಿ ಸುಮಾರು ಕಡೆ ಇದೆ ನೋಡಿ. ಮತ್ತು ಇದೂ ಅಷ್ಟೇ, ಪಾರ್ಕಲ್ಲೆಲ್ಲ ಸೈಡ್ಸಲ್ಲೆಲ್ಲ ಹಾಕಿರ್ತಾರಲ್ಲ ಆ ಥರದ ಗಿಡಗಳಿದು. ನಾವು ಎಷ್ಟು ಇದು ಮಾಡಿದ್ರೂ ಹೆಂಗೆ ಬೇಕೋ ಹಂಗೆ ಬೆಳ್ಕೊಳ್ಳುತ್ತೆ ಈ ಸೀಸನಲ್ಲಿ. ಇದೇ ಒಂದಿಷ್ಟು ಜನ ಫ್ಲವರು, ನಾ ಹೇಳಿದ್ನಲ್ವ ಅಲ್ಲಿ ಸೈಡಲ್ಲಿ ರೌಂಡಾಗಿ ಹಾಕಿದಾರಲ್ವ, ಸೊ ಅದೇ ಥರ ಗಿಡನೇ ಇದು. ಈ ಥರ ಹೂಗಳೇ ವೈಟು ಪಿಂಕು ಎಲ್ಲ ಬರುತ್ತೆ. ಸೊ ಎಲ್ಲ ಕಡೆನೂ ಯಾವುದಾದ್ರೂ ಒಂದು ಹೂವದ ಗಿಡಗಳೆಲ್ಲ ಇದೆ ನೋಡಿ. ಇಲ್ಲಿ ಇದೆ ದಂಟು ಸೊಪ್ಪು, ಇದು ಒಂಥರ ಹೂವದ ಗಿಡನೇ. ಸೊ ಇದೊಂಥರ ಹೂವು. ಇದಕ್ಕೇನಂತಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ದೇವ್ರಿಗೆ ಇಡ್ತೀವಿ ನೋಡಿ. ರೋಸ್ ಹೂವನೂ ಇದೆ, ರೋಸ್ ಗಿಡನೂ ಇದೆ. ಇದು ರೋಸ್ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಬಂದ್ಬಿಟ್ಟು ಫುಲ್ ಗರ್ಕೆ ನೋಡಿ, ಎಷ್ಟು ಸೊಂಪಾಗಿ ಬಂದಿದೆ ಅಂತಂದರೆ ಅಷ್ಟು ಸೊಂಪಾಗಿದೆ ಗರ್ಕೆ. ಇದೆಲ್ಲ ನನ್ನ ಹಸ್ಬೆಂಡು ಹಾವಾಗಲು ಹಿಡಿಯೋದಕ್ಕೆ ಯೂಸ್ ಮಾಡಿ ಹೋಗಿ ತೊಗೊಂಡೋಗಿ ತಗೊಬಂದಿರೋ ಇದು. ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಇದೆಲ್ಲ ಗರ್ಕೆನೆ. ನಮಗೆ ಪೂಜೆಗೆ ಏನಾದರೂ, ನಮ್ಮ ಮಾವವರೆಲ್ಲ ಪೂಜೆಗೆ ಏನಾದರೂ ಸ್ಪೆಷಲ್ ಪೂಜೆಗೆ ಗರ್ಕೆ ಎಲ್ಲ ಬೇಕು ಅಂತಂದರೆ ಇಲ್ಲಿಂದನೇ ಕಿತ್ಕೊಂಡು ಹೋಗ್ತಾರೆ. ಅಷ್ಟು ನಮ್ಮ ಗಾರ್ಡನ್ದು ಹೂವುಗಳು ಎಲ್ಲ ತೋರಿಸ್ದೆ. ನೆಕ್ಸ್ಟು ನಮ್ಮ ಮನೆ ಹಿಂದೆ ಇರೋ ಹೂವುಗಳು ಗಿಡಗಳಿದ್ದಾವೆ. ಏನೇನು ಗಿಡ ಇದೆ ತೋರಿಸ್ತೀನಿ ಬನ್ನಿ. ಏನೇನು ಗಿಡ ಇದೆ ಅಮ್ಮ ಹಿಂದೆಗಡೆ? ಬೂರು ಇದೆಯಾ ನೋಡಿ. ಇಲ್ಲಿ ಫುಲ್ಲು ಕರ್ಬೇವಿನ ಸೊಪ್ಪಿನ ಗಿಡ ಇದೆಲ್ಲ. ಇಲ್ಲೆಲ್ಲ ಇದೆ ಕರ್ಬೇವಿನ ಸೊಪ್ಪು, ಇಲ್ಲೆಲ್ಲ ಇದೆ ಕರ್ಬೇವಿನ ಸೊಪ್ಪು, ಎಲ್ಲ ಕರ್ಬೇವಿನ ಸೊಪ್ಪೆ. ಸೊ ಇದು ಬಂದು ಮಾವಿನ ಗಿಡ. ಈ ಮಾವಿನ ಗಿಡದ್ದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಮ್ಮ ಗುಂಡಂದು ಕಾಂಟ್ರಿಬ್ಯೂಷನ್ ಇದು, ನಮ್ಮ ನಾಯಿ ಮರಿ ಕಾಂಟ್ರಿಬ್ಯೂಷನ್ ಇದು. ಇದು ಎಷ್ಟು ಇದೆ ಅಂದರೆ 1 2 3 4 ಏನೋ ಇದೆ ಮಾವಿನ ಗಿಡಗಳು. ಬಟ್ ಅಂದರೆ ಲೈಕ್ ನೆಲ ಜಾಸ್ತಿ ಸಾಕಾಗಲ್ಲ ಅಲ್ವಾ, ಜಾಸ್ತಿ ಮಣ್ಣಿಲ್ಲ, ಹಾಗಾಗಿ ಬೆಳೆಯೋದು ಸ್ವಲ್ಪ ಲೇಟ್ ಆಗ್ತದೆ. ಒಂದು 3-4 ಇಯರ್ಸ್ ಆಯ್ತು, 3 ಇಯರ್ಸ್ ಆಗಿದೆ ಇದಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದು ಮಳೆ ಬೇರೆ ಅಲ್ವಾ ಇವಾಗ, ತುಂಬ ಚೆನ್ನಾಗಿ ಬಂದಿದೆ. ಸೊ ಅವನಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಅಂದರೆ ತುಂಬ ಇಷ್ಟ. ಇದು ಬಂದು ನಮ್ಮ ಗುಂಡನ ಕಾಂಟ್ರಿಬ್ಯೂಷನು. ಅವನಿಗೆ ಮಾವಿನ ಹಣ್ಣು ಅಂತಂದರೆ ತುಂಬ ಇಷ್ಟ. ಚಿಕ್ಕ ಪಾಪುಯಿಂದನೂ ತುಂಬ ಇಷ್ಟ ಆಯಿತು ಅವನಿಗೆ ಮಾವಿನ ಹಣ್ಣು ಅಂತ ಹೇಳಿದ್ರೆ. ಸೊ ಹಾಗಾಗಿ ಅವನೇನು ಮಾಡ್ತಾಯಿದ್ದೆ, ನಾವೇನಾದರೂ ಮಾವಿನ ಹಣ್ಣು ಮನೆ ಒಳಗಡೆ ಕೊಟ್ಟರೆ, ಚಿಕ್ಕ ಮಗು ಇತ್ತಲ್ಲ, ಅದು ಮಗು ಅದೇನಾದರೂ ಮಾವಿನ ಹಣ್ಣು ಏನಾದರೂ ಒಳಗಡೆ ಕೊಟ್ಟರೆ ಅಲ್ಲಿಂದ ಓಡ್ಕೊಬಂದು ಈ ಒಂದು ಜಾಗದಲ್ಲಿ ನೋಡಿ, ಈ ಒಂದು ಜಾಗದಲ್ಲಿ ಅಲ್ಲಿ ಬಂದುಬಿಟ್ಟು ಎಲ್ಲ ತಿಂದುಬಿಟ್ಟು ಅದ್ರದ್ದು ವಾಟೆನ ಅಲ್ಲೇ ಬಿಸಾಕ್ಬಿಡೋನು. ಸೊ ಹಾಗಾಗಿ ಅಷ್ಟೊಂದು ಏನದು ಮಾವಿನ ಮರಗಳು ಬಂದಿದೆ. 2 3 4 ಏನೋ ಇದ್ದಾವೆ ಮಾವಿನ ಮರಗಳು. ಸೊ ಇದೆಲ್ಲ ಅವನ ಕಾಂಟ್ರಿಬ್ಯೂಷನ್ ಇದು ಮಾವಿನ ಮರದ್ದು. ಸೊ ಹಾಗಾಗಿ ಇದು ಬಂದ್ಬಿಟ್ಟು ಮಲ್ಲಿಗೆ ಹೂವಿನ ಗಿಡ. ಇದು ಎಷ್ಟು ಮಲ್ಲಿಗೆ ಹೂವು ಬಿಡುತ್ತೆ ಅಂತಂದರೆ ಅಷ್ಟು ಬಿಡುತ್ತೆ ಮಲ್ಲಿಗೆ. ಎಷ್ಟು ಬಿಡುತ್ತೆ ಅಂದರೆ ಸೀಸನಲ್ಲಂತೂ, ನಾವಂತೂ ಮೊನ್ನೆ ಸೀಸನ್ ಮುಗ್ದಿರೋದು ಇದಕ್ಕೆ, ಮತ್ತೆ ಏನೋ ಇನ್ನೊಂದು ಸೀಸನಲ್ಲಿ ಬರುತ್ತೆ. ಈ ವರಮಹಾಲಕ್ಷ್ಮಿ ಸೀಸನಲ್ಲಿ ಏನೋ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಅತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟಿದೆ ಅಂತಂದರೆ ಆಲ್ಮೋಸ್ಟ್ ನಮಗೆ ಒಂದು 2 ಮೊಳ ಆಗೋಷ್ಟು ಹೂವು ಕೊಡುತ್ತೆ ಈ ಒಂದು ಗಿಡ. ನಾವು ದಿನ ಬಿಟ್ಟು ದಿನ ಕಿತ್ವಿ ಅಂತಂದರೆ ಒಂದು 2 ಮೊಳ ಆದರೂ ಹೂವು ಸಿಗುತ್ತೆ ನಮಗೆ ನೋಡಿ. ಇದೆಲ್ಲ ತುಳಸಿ, ಇದೆಲ್ಲ ಲೈಕ್ ಕರ್ಬೇವಿನ ಸೊಪ್ಪಿಂದು ನೋಡಿ. ಇಲ್ಲೊಂದಿದೆ, ಇದೊಂದು ತುಳಸಿ ಗಿಡ. ತುಳಸಿ ಹೇಳ್ತೀನಿ, ಕರ್ಬೇವಿನ ಸೊಪ್ಪಿನ ಗಿಡ. ಸೊ ಇನ್ನೂ ಒಂದು ಅಂತಂದರೆ, ಇದು ನಮ್ಮ ಮರ ಅಲ್ಲ, ಇದು ಏನು ಮರ ಅಂತ ಯಾರಾದರೂ ಗೆಸ್ ಮಾಡ್ತೀರಾ?
ಸೊ ಇದರಲ್ಲೂ ಅಷ್ಟೇ ಕಾಯಿ ಸಿಗುತ್ತೆ ನಮಗೆ ಸೀಸನ್ ಆಯಿತು ಅಂತಂದರೆ ಚೆನ್ನಾಗಿ ತಿಂತೀವಿ. ಈ ಕಡೆ ಬಂದಿರೋ ಕಾಯೆಲ್ಲ. ಆ್ಯಂಡ್ ನಮ್ಮದೆಲ್ಲ ಪಕ್ಕದ ಮನೆಯವ್ರದ್ದು ಬಿಲ್ಡಿಂಗ್ದಿದು. ಸೊ ಆದ್ರೂ ಈ ಕಡೆ ಸೈಡ್ ಬಂದಿರೋದನ್ನೆಲ್ಲ ಕಿತ್ಕೊಂಡು ತಿಂತೀವಿ ನಾವು. ಸೊ ಏನು ಕಾಯಿ ಬಿಡುತ್ತೆ ಅನ್ನೋದನ್ನು ಗೆಸ್ ಮಾಡಿ. ಚಿನಿ ಈ ಮರದಲ್ಲಿ ಏನಮ್ಮ ಕಾಯಿ ಬಿಡೋದು? ಏನು ಕಾಯಿ ಬಿಡೋದು? ಏನು ಫ್ರೂಟ್ ಬಿಡೋದು? ಏನು ಫ್ರೂಟ್ ಬಿಡೋದಮ್ಮ? ಹಾಂ, ಕುಡುಕುನ. ಓ, ಹಂಗಿರುತ್ತಾ? ತಿಂದಿದ್ಯಾ ನೀನು ಆ ಫ್ರೂಟ್ನ? ಹೆಂಗಿರುತ್ತೆ? ಚೆನ್ನಾಗಿರುತ್ತಾ? ಓಕೆ. ಸೊ ಇದಿಷ್ಟು ನಮ್ಮದು ಸಣ್ಣ ಗಾರ್ಡನ್ನು. ಇಷ್ಟು ಹೂಗಳಿರುತ್ತೆ. ಸೊ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿರೋಂಥ ವೆಜಿಟೇಬಲ್ಸ್ ಇದೆ. ಚಟ್ನಿ ಖಾಲಿ ಆಗಿದೆ. ಸೊ ಅದಕ್ಕೋಸ್ಕರ ಚಟ್ನಿ ಮಾಡ್ತಾ ಇದ್ದೀನಿ. ಇದು ರೆಸ್ಟೋರೆಂಟಲ್ಲೆಲ್ಲ ಕೊಡ್ತಾರಲ್ವ ಆ ಥರ ಚಟ್ನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಚಟ್ನಿ ಇದು. ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಪುದೀನ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಏನು ಕಡ್ಡಿ ಇದ್ದರೂ ಪರವಾಗಿಲ್ಲ. ಒಂದು ಇಂಚಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೊಸರು ಮತ್ತು ಚಾಟ್ ಮಸಾಲ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಈ ತಂದೂರಿ, ವೆಜ್ ತಂದೂರಿ ಅದು ಇದಕ್ಕೆಲ್ಲ ಕೊಡ್ತಾರಲ್ಲ, ಸೇಮ್ ಬ್ರೋಕ್ಲಿ ಮತ್ತು ಇದಕ್ಕೆಲ್ಲ ಕೊಡ್ತಾರಲ್ಲ, ಸೇಮ್ ಚಟ್ನಿ ಮಾಡ್ತಾರೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅದಕ್ಕೆ ತಿನ್ಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟನ್ನ ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಸೊ ಅದನ್ನು ತಂದೂರಿನ ಕೂಡ ಫ್ರೈ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಸೊ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ವ, ಸೊ ಅದನ್ನು ಈ ಥರ ಕಂಬಿಗೆ ಚುಚ್ತಾ ಇದ್ದೀನಿ. ಯಾಕೆ ಅಂತಂದರೆ ಕಡ್ಡಿಗೆ ಚುಚ್ಚಬೇಕಾಗಿತ್ತು, ಬಟ್ ಕಡ್ಡಿ ಎಲ್ಲ ಖಾಲಿಯಾಗಿತ್ತು. ಟೂತ್ ಪಿಕ್ಸಿಗೂ ಚುಚ್ಬೋದು, ಬಟ್ ಅದರದ್ದೇ ಒಂದು ಕಡ್ಡಿಗಳು ಬರುತ್ತೆ, ಅದಕ್ಕೂ ಚುಚ್ಬೋದು. ಬಟ್ ಮನೇಲಿ ಎಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ಹೊಸದಾಗಿರೋ ಒಂದು ಕಂಬಿ ಇತ್ತು, ಲೈಕ್ ಈ ಥರ ಏನಕ್ಕಾದರೂ ಕಟ್ತಾರಲ್ವ ಆ ಥರದ್ದು. ಸೊ ಅದನ್ನೇ ಕಟ್ ಮಾಡಿಕೊಂಡು ಒಂದಷ್ಟನ್ನ ಚುಚ್ತಾ ಇದ್ದೀನಿ. ಇದನ್ನೇನು ಇಲ್ಲ, ಲೈಕ್ ಈ ಥರ ತವಾದಲ್ಲಿ ಕೂಡ ಫ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ಅದರ ಕಂಬಿ ಥರದ್ದು ಇದು ಬರುತ್ತಲ್ವ, ಪ್ಯಾನ್ ಥರ. ಸೊ ಅದರಲ್ಲಿ ಕೂಡ ಫ್ರೈ ಮಾಡ್ಬೋದು. ಯಾವುದೇ ಥರ ಬೇಕಾದರೂ ನಾವು ಫ್ರೈ ಮಾಡ್ಕೊಬೋದು. ಸೊ ಇಲ್ಲಿ ನಾನು ನೆಕ್ಸ್ಟು ಫ್ರೈ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದಕ್ಕೆ ಮೇಲೆ ಎಲ್ಲ ಬೆಣ್ಣೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನನಗಂತೂ ಒಂಥರ ಕ್ರೇವಿಂಗ್ಸ್ ಆಗಿಬಿಟ್ಟಿತ್ತು. ಬಸವನಗುಡಿ BDA ಕಾಂಪ್ಲೆಕ್ಸ್ ಹತ್ರ ಈ ಥರ ಬಾರ್ಬಿಕ್ಯೂ ಮಾಡ್ತಾರೆ. ಸೊ ಅಮ್ಮ ಮನೆ ಹತ್ರ ಹೋದಾಗೆಲ್ಲ ಅಲ್ಲಿ ತಿನ್ಕೊಂಡು ಬರ್ತೀನಿ. ಸೊ ಈ ಸತಿ ಹೋಗೋಕ್ಕಾಗಿರಲಿಲ್ಲ, ಹುಷಾರಿರಲಿಲ್ಲ ಅಂತಂದ್ಬಿಟ್ಟು, ಕ್ರೇವಿಂಗ್ಸ್ ಆಗ್ತಾಯಿತ್ತು, ತಿನ್ನಲೇಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ಮನೇಲೇ ಮಾಡಿಕೊಂಡು ಚೆನ್ನಾಗಿ ತಿಂದೆ. ತುಂಬ ಒಂಥರ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಆ ಥರ ಆಯಿತು ಕೊನೆಗೂ. ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಈಸಿಯಾಗೂ ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ. ನಾನಂತೂ ಎಷ್ಟೊಂದು ದಿವಸ ಆದಮೇಲೆ ಬೇರೆ ಅಲ್ವಾ ತಿಂದಿದ್ದು, ಒಂಥರ ಜಾಸ್ತಿನೇ ತಿಂದೆ. ಚೆನ್ನಾಗಿ ಮಾಡಿಕೊಂಡು ಊಟ ಏನೂ ತಿನ್ನಲಿಲ್ಲ, ಬರೀ ಅದನ್ನೇ ಮಾಡ್ಕೊಂಡು ತಿಂದ್ಬಿಟ್ಟು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡ್ಬಿಟ್ಟೆ ಸೋಲ್ನ. ಅಷ್ಟು ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೆ. ಬಟ್ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ವೆರೈಟಿಯಾಗಿ ಮಾಡಿಕೊಡ್ತಾರೆ. ಅಷ್ಟೇ ಜನ ಇರ್ತಾರೆ, ತುಂಬ ವೆರೈಟಿಯಾಗಿ ಕೂಡ ಮಾಡಿಕೊಡ್ತಾರೆ. ಏನೇನೋ ಮಶ್ರೂಮು ಮತ್ತು ಬೇಬಿಕಾರ್ನು ಆ ಥರ ಎಲ್ಲ ಹಾಕಿಬಿಟ್ಟು ನಮ್ಗೆ ಏನು ಬೇಕೋ ಆ ಥರ 2 ಥರ ಚಟ್ನಿ ಇಟ್ಕೊಂಡಿರ್ತಾರೆ ಅವರು. ತಂದೂರಿ ಒಂದು ಮತ್ತು ಮಲೈದೊಂದೇನೋ ಇಟ್ಕೊಂಡಿರ್ತಾರೆ ಅನಿಸುತ್ತೆ, ನಾನು ಮರ್ತೋಗಿದ್ದೀನಿ ಏನೇಂದ್ರದ್ದು ಅಂತ. ಬಟ್ ತುಂಬ ಚೆನ್ನಾಗಿರುತ್ತೆ, ಕಾಸ್ಟು ಅಷ್ಟೇ ರೀಸನಬಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೋಗಿ ಆ ಕಡೆ ಇರೋರು ಯಾರಾದರೂ ಇದ್ದರೆ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಅಲ್ಲಿ ಮಾತ್ರ. ಸೊ ಹಾಗೆ ಇವತ್ತು 2 ಕೊರಿಯರ್ ಕೂಡ ಬಂತು. ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ.
ಒಂದು ಬ್ಯಾಗ್ ಆರ್ಡ್ರ್ ಮಾಡಿದ್ದೆ, ಮತ್ತು ಇನ್ನೊಂದು ಇವಾಗ ಚಳಿ ಇತ್ತು ಅಲ್ವಾ ಅಂತ ಅಂದ್ಬಿಟ್ಟು ಶಾಲ್ ಆರ್ಡ್ರ್ ಮಾಡಿದ್ದೆ, ಅಂದರೆ ಉಲ್ಲನ್ ಥರದ ಶಾಲು. ಇವಾಗ ಬಂತು, ನೋಡೋಣ ಹೇಗಿದೆ ಅಂತಂದ್ಬಿಟ್ಟು. ಸೊ ಈ ಥರ ಇದೆ ಶಾಲು. ಸೊ ಇಲ್ಲಿ ಥರ ಬಾಲ್ಸ್ ಥರ ಎಲ್ಲ ಕೊಟ್ಟಿದ್ದಾರೆ, ಆ ಕಡೆ ಕಾರ್ನರ್ಗೆ ಈ ಕಡೆ ಕಾರ್ನರ್ಗೆ. ಅಂದರೆ ಲೈಕ್ ಈ ಥರ ಹಾಕೊಂಡು ಹೋಗೋದಕ್ಕೆಲ್ಲ ಚೆನ್ನಾಗಿರುತ್ತೆ, ತಲೆಗೆ ಹಾಕೊಂಡು ಹೋಗೋದಕ್ಕೆಲ್ಲನೂ ಚೆನ್ನಾಗಿರುತ್ತೆ. ಸೊ ಹಿಂಗೆ ಒದ್ಕೊಳ್ಳೋದಕ್ಕೂ ನಾನು ಯೂಶ್ವಲಿ ಆ ಥರ ಎಲ್ಲ ಹೊತ್ಕೊಳ್ಳಲ್ಲ, ಸೊ ಈ ಥರ ಹಾಕ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ, ಕಾಟನ್ ಅಲ್ಲ, ಒಂಥರ ಉಲ್ಲನ್ ಮೆಟೀರಿಯಲ್ಲು, ಅಂದರೆ ಅಷ್ಟೊಂದು ತಿಕ್ಕಿಲ್ಲ, ತಿಕ್ಕಾಗಿಲ್ಲ. ಓಕೆ ಕಾಸ್ಟ್ಗೆ ಇಟ್ಸ್ 218 ಏನೋ ಅನಿಸುತ್ತೆ, 218 ಸಮಥಿಂಗ್ ಏನೋ ಕಾಸ್ಟ್ಗೆ. ಚೆನ್ನಾಗಿದೆ ಇದು. ಮತ್ತು ಹಾಗೆ ಫ್ಲಿಪ್ಕಾರ್ಟಿಂದ ಇದು ತರಿಸಿದ್ದೆ, ಬ್ಯಾಗ್ ತರಿಸಿದ್ದೆ. ಬೆಳಗ್ಗೆನೇ ಓಪನ್ ಮಾಡಿಬಿಟ್ಟೆ ಹೆಂಗಿರುತ್ತೋ ಏನು ಅಂತಂದ್ಬಿಟ್ಟು, ಆಫರಲ್ಲಿತ್ತು ಅಂತಂದ್ಬಿಟ್ಟು ತರಿಸಿದ್ದೆ ಈ ಥರ ಬ್ಯಾಗ್ನ. ನೋಡಿ ಈ ಥರ ಇದೆ, ಚೆನ್ನಾಗಿದೆ ಬ್ಯಾಗು. ಕಾಸ್ಟ್ಗೆ ತುಂಬ ವರ್ತಿ ಅನ್ನಿಸ್ತು. 294 ರುಪೀಸ್ ಏನೋ ಬ್ಯಾಗ್ ಇದು. ನೋಡಿ ಚೆನ್ನಾಗಿದೆ. ಸೊ ಒಂದೇ ಕಂಪಾರ್ಟ್ಮೆಂಟ್ ಇರೋದು, ಒಂದು ಜಿಪ್ ಇದೆ, ಮತ್ತು ಚಿಕ್ಕದೊಂದು ಈ ಥರ ಬರುತ್ತಲ್ಲ, ಯೂಶ್ವಲಿ ಎಲ್ಲ ಬ್ಯಾಗ್ಸಲ್ಲೂ ಇರುತ್ತೆ, ಆ ಥರ ಇದೆ. ತುಂಬ ಚೆನ್ನಾಗಿದೆ ಬ್ಯಾಗೂ ಅಷ್ಟೇ. ನಂಗೆ ತುಂಬ ಇಷ್ಟ ಆಯಿತು, ಒಂಥರ ಕಾಟನ್ ಬ್ಯಾಗ್ ಇದ್ದಂಗಿದೆ. ಅಂದರೆ ಯೂಶ್ವಲಿ ನಾನು ಆಚೆ ಹೋಗಬೇಕು ಅಂತ ಹೇಳಿದ್ರೆ ಮಗುದು ಏನಾದರೂ ಒಂದು ಬಾಕ್ಸ್ ಎತ್ಕೊತೀನಿ ತಿನ್ನೋಕ್ಕಿದ್ರೆ, ಮತ್ತು ಒಂದು ಡೈಪರು, ಒಂದು ಬಾಕ್ಸು, ಇಲ್ಲ ವಾಟರ್ ಬಾಟ್ಲು ಆ ಥರ ಎತ್ಕೊಂಡು ಹೋಗಿರ್ತೀನಿ, ಒಂದು ಜೊತೆ ಬಟ್ಟೆ. ಸೊ ಎಲ್ಲಿಗಾದರೂ ಹೋಗಬೇಕು ಬೆಳಗ್ಗೆಯಿಂದ ಸಂಜೆ ತನಕ ಅಂತಂದರೆ ಯೂಶ್ವಲಿ ಈ ಒಂದು ಬ್ಯಾಗ್ ಸಾಕಾಗುತ್ತೆ. ಇವಾಗ ಇನ್ನೂ ಚಿಕ್ಕವನಿದ್ದಾಗ ಇನ್ನೂ ದೊಡ್ಡ ಬ್ಯಾಗ್ ಎತ್ಕೊತಿದ್ದೆ, ಬಟ್ ಇವಾಗ ಇಟ್ಸ್ ಓಕೆ, ಐ ಕ್ಯಾನ್ ಮ್ಯಾನೇಜ್ ವಿತ್ ದಿಸ್ ಒನ್ ಅಂತ ಅನಿಸುತ್ತೆ. ಇಷ್ಟು ಚಿಕ್ಕ ಬ್ಯಾಗಲ್ಲಿ ಮ್ಯಾನೇಜ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ಬ್ಯಾಗ್, ತುಂಬ ಇಷ್ಟ ಆಯಿತು. ಮೇ ಬಿ ಇವಾಗಲೂ ಆಫರ್ ಏನೋ ಇರ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಇವೆರಡೂ ತುಂಬ ಇಷ್ಟ ಆಯಿತು. ಸುಮಾರಷ್ಟು ಆರ್ಡ್ರ್ ಮಾಡಿದ್ದೆ ನಾನು, ಸುಮಾರಷ್ಟು ಆರ್ಡ್ರ್ ಮಾಡಿದ್ದೀನಿ. ಬಟ್ ಏನಾಗುತ್ತೆ ಈ ಮೀಶೋದಲ್ಲಿ ಅಂದರೆ ಒಂದೊಂದು ಸತಿ ಒಂದೊಂದು ಟೈಮಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಏನಾಗುತ್ತೆ ಅಂತಂದರೆ ಒಂದೊಂದು ಸತಿ ಒಂದೊಂದು ಟೈಮಿಗೆ ಬಂದಾಗ ತೆಗೆದು ನೋಡಿಬಿಟ್ಟಿರ್ತೀನಿ ಅದನ್ನು ಏನು ತೋರಿಸೋದು ಅಂತ ಸುಮ್ಮನಾದೆ. ಎಲ್ಲ ಒಂದೇ ಸತಿ ಬಂದಿದ್ದಿದ್ದು ತೋರಿಸ್ಬೋದಾಗಿತ್ತು. ಸೊ ಎಲ್ಲ ತೆಗೆದುಬಿಟ್ಟಿರ್ತೀನಲ್ವ. ಸುಮಾರಷ್ಟು ಆರ್ಡ್ರ್ ಮಾಡಿದ್ದೆ, ಎಲ್ಲ ಐಟಮ್ಸ್ ಚೆನ್ನಾಗಿ ಬಂದಿತ್ತು. ಬಟ್ ಒಂದೇ ಒಂದು ಐಟಮ್ ಮತ್ತು ಸ್ಲಿಪ್ಪರ್ ಏನೋ ತರಿಸಿದೆ, ಅದು ಬ್ಲ್ಯಾಕ್ ಏನೋ ಆರ್ಡ್ರ್ ಮಾಡಿದ್ದೆ, ಒಂಥರ ಬೀಚ್ ಕಲರ್ ಬಂದುಬಿಟ್ಟಿದೆ. ಬಟ್ ಇಟ್ಸ್ ಓಕೆ ಮ್ಯಾನೇಜ್ ಆಗುತ್ತೆ. ಇನ್ನೂ ಒಂದು ಬ್ಲ್ಯಾಕ್ ಕಲರ್ ತೊಗೊಂಡ್ರೆ ಆಯಿತು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಇಟ್ಕೊಂಡೆ. ಬಟ್ ಮಿಕ್ಕಿದ ಆರ್ಡ್ರ್ ಮಾಡಿದ್ದೆಲ್ಲ ಚೆನ್ನಾಗೆ, ಮೀಶೋದಲ್ಲಿ ಆಲ್ಮೋಸ್ಟ್ ಚೆನ್ನಾಗೇ ಬರುತ್ತೆ ಅಪ್ಪ. ನನಗೇನು ಅಂತ ಏನು ಅಂದರೆ ಲೈಕ್ ಕೆಲವೊಂದು ಸತಿ ಕ್ವಾಲಿಟಿ ಕಡಿಮೆ ಅನ್ನಿಸ್ಬೋದು, ಬಟ್ 70% ಆಫ್ ದ ಟೈಮ್ ಓಕೆ. ಅಂದರೆ ನಾವು ಈ ಥರ ರಿವ್ಯೂ ಎಲ್ಲ ಮಾಡಿರ್ತಾರೆ, ಫೋಟೋಸ್ ಎಲ್ಲ ಹಾಕಿರ್ತಾರಲ್ಲ, ಅವ್ರದ್ದು ನೋಡಿ ನಾವು ಪ್ರಾಡಕ್ಟ್ಸ್ನ ತೊಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ನಾನು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಬೇಕು, ಆರ್ಡ್ರ್ ಮಾಡಬೇಕು ಅಂತಂದ್ರೂ ಅದ್ರ ಕೆಳಗಡೆ ರಿವ್ಯೂಸ್ನ ನೋಡಿಬಿಟ್ಟು, ಫೋಟೋಸ್ನ ನೋಡಿಬಿಟ್ಟು ನಾನು ಆಮೇಲೆ ಆರ್ಡ್ರ್ ಮಾಡ್ತೀನಿ. ಸೊ ನೀವು ಹಾಗೆ ಆರ್ಡ್ರ್ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ ಕಮೆಂಟ್ಸ್ ಮೂಲಕ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.